ಉಡುಪಿಯ ಉದ್ಯಮಿ ಡೇವಿಡ್ ಡಿಸೋಜಾ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ಈ ಹತ್ಯೆಗೆ ಸುಪಾರಿ ಕೊಟ್ಟಿದ್ದು ಯಾರೋ ಹೊರ ರಾಜ್ಯದ ವ್ಯಕ್ತಿಗಳು ಅನ್ನುವಂಥ ಶಂಕೆ ಇತ್ತು. ಆದರೆ ಈಗ ಡೇವಿಡ್ ಡಿಸೋಜಾ ಹತ್ಯೆಗೆ ಸುಪಾರಿ ಕೊಟ್ಟಿದ್ದೆ ಎರಮಾಳು ನಿವಾಸಿ ಕಿಶೋರ್ ಪೂಜಾರಿ ಎನ್ನುವಂಥ ಒಂದು ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ತನಿಖೆಯಲ್ಲಿ ಕಿಶೋರ್ ಪೂಜಾರಿಯ ಸ್ಕೆಚ್ ಈಗ ಬಟಾಬಯಲಾಗಿದೆ. ಅದಾನಿ ಯುಪಿಸಿಎಲ್ ಗುತ್ತಿಗೆ ಕೈತಪ್ಪಿದ ಕಾರಣಕ್ಕೆ ಆ ಸೇಡಿಗೆ ಡಿಸೋಜಾ ಹತ್ಯೆ ಮಾಡಬೇಕು ಅಂತ ಕಿಶೋರ್ ಪೂಜಾರಿ ಈಗ ಸುಪಾರಿ ಕೊಟ್ಟಿದ್ದನ್ನುವಂಥ ಒಂದು ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಕೊಲೆಯ ಹಿಂದೆ ಭೂಗತ ಲೋಕದ ನಂಟು ಕೂಡ ಇರುವಂಥ ಒಂದು ಮಾಹಿತಿ ಈಗ ಪೊಲೀಸರ ತನಿಖೆಯಿಂದ ಹೊರಬಿದ್ದಿದೆ. ದೊಡ್ಡ ಮೊತ್ತದ ಯುಪಿಸಿಎಲ್ ಪ್ರಾಜೆಕ್ಟ್ಗಾಗಿ ಈ ಶೂಟೌಟ್ ನಡೆದಿದೆ ಅಂತ ಪೊಲೀಸರು ಹೇಳ್ತಿದ್ದಾರೆ. ಯುಪಿಸಿಎಲ್ನ ಗುತ್ತಿಗೆದಾರನಾಗಿ ಕಿಶೋರ್ ಈ ಹಿಂದೆ ಇದ್ದ. ಸೊ ಯಾವಾಗ ಇದು ಅವನಿಗೆ ಗುತ್ತಿಗೆಯನ್ನು ನೀಡದೆ ಡಿಸೋಜಾಗೆ ಈ ಒಂದು ಗುತ್ತಿಗೆಯನ್ನು ನೀಡಲಾಯಿತು, ಆ ಒಂದು ದ್ವೇಷದಿಂದ ಆ ಹಗೆತನವನ್ನು ಇಟ್ಕೊಂಡು ಡೇವಿಡ್ ಡಿಸೋಜಾ ಹತ್ಯೆಗೆ ಈತ ಸುಪಾರಿ ಕೊಟ್ಟಿರುವುದು ಈಗ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಈ UPCLಗೆ ಒಂದು ಡಿಸ್ಯಾಲಿನೇಷನ್ ಪೈಪ್ಲೈನ್ ಸೆಟ್ ಮಾಡುವಂತಹ ಒಂದು ಕಾಂಟ್ರಾಕ್ಟ್ ಪ್ರಾಜೆಕ್ಟಲ್ಲಿ ಪೈಪ್ಲೈನ್ ಹಾಗೂ ಕಾಂಕ್ರೀಟ್ ರೋಡ್ ಅದರ ಸಂಬಂಧಪಟ್ಟಾಗೆ ಮಾಡೋದು. ಅದ್ರದ್ದು ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಪ್ರಾಜೆಕ್ಟ್ ಗೊತ್ತಿಲ್ಲ, ಬಟ್ ಹೈ ವ್ಯಾಲ್ಯೂ ಪ್ರಾಜೆಕ್ಟ್. ಈ ಪ್ರಾಜೆಕ್ಟಲ್ಲಿ ಕಿಶೋರ್ ಮುಂಚಿಂದನೇ ಕಾಂಟ್ರಾಕ್ಟ್ ವರ್ಕ್ ಮಾಡ್ತಾ ಇರೋದ್ರಿಂದ ಅವರ ಮನೆ ಯರ್ಮಾಳಲ್ಲಿ ಹತ್ತಿರದಿಂದ ಈ ಪ್ರಾಜೆಕ್ಟ್ ಹೋಗ್ತಾ ಇರೋದ್ರಿಂದ ಈ ಪ್ರಾಜೆಕ್ಟ್ ನನಗೆ ಕೊಡಬೇಕು ಅಂತ ಹೇಳಿ UPCL ಅವರಿಗೆ ಹಾಗೂ ಡೇವಿಡ್ಗೆ ಅವರು ಕೇಳಿರ್ತಾರೆ. ಬಟ್ ಆ ಪ್ರಾಜೆಕ್ಟ್ ಅವರಿಗೆ ಸಿಕ್ಕಿರಲಿಲ್ಲ, ಕೊಡಲಿಲ್ಲ. ಆವಾಗ ಏನು ಕಿಶೋರ್ ಮತ್ತು ಇವರ ಮಧ್ಯದಲ್ಲಿ ಏನು ಮಾತುಕತೆ ಆಗಿದೆ, ಡೇವಿಡ್ ಡಿಸೋಜಾ ಮಧ್ಯದಲ್ಲಿ ಆಗಿರುವಂಥ ಮಾತುಕತೆ ಏನಾಗಿದೆ, ಅದರಲ್ಲಿ ಕಿಶೋರಿಗೆ ದ್ವೇಷ ಉಂಟಾಗಿ ಅವರು ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ, ಅಸಾಲ್ಟ್ ಮಾಡಬೇಕು ಅಥವಾ ಇವರಿಗೆ ಮರ್ಡರ್ ಮಾಡಬೇಕು ಅಂತ. ಸುಮಾರು 25 ವರ್ಷದಿಂದ ಅರೆಸ್ಟ್ ಆಗದೇ ಇರುವಂತಹ ಒಬ್ಬ ಬಾಂಬೆ ಮೂಲತಃ ಹೇಮಂತ್ ಪೂಜಾರಿ ಅಂತ ಹೇಳಿ ಏನು ಅಂಡರ್ವರ್ಲ್ಡಲ್ಲಿ ಆ್ಯಕ್ಟಿವ್ ಆಗಿತ್ತು 10 ವರ್ಷ ಮುಂಚೆವರೆಗೂ, ಅವರ ಹೆಸರಿನಲ್ಲಿ ಕರೆ ಬಂದು ಈ ಪ್ರಾಜೆಕ್ಟ್ ಇವನಿಗೆ ಕೊಡಬೇಕು ಅಂತ ಹೇಳಿ ಫೋರ್ಸ್ ಮಾಡಿದ್ದಾರೆ. ಅದಕ್ಕೆ ಇವರು ಒಪ್ಪಿರುವುದಿಲ್ಲ. ತದನಂತರ ಏನು ಕಾಲ್ಸ್ ಬಂದಿದೆ, ಈ ಕಾಲ್ಸು ಅಥವಾ ಈ ವ್ಯಕ್ತಿ ಯಾರು ಹೇಮಂತ್ ಪೂಜಾರಿ ಅಂತ ಹೆಸರಲ್ಲಿ ಕೋಆರ್ಡಿನೇಟ್ ಮಾಡ್ತಿದ್ದಾರೆ, ಆ ವ್ಯಕ್ತಿ ಇರ್ಷಾದ್ ಒಟ್ಟಿಗೆ, ಅದೇ ರೀತಿ ಸದಾನಂದ್ ದೇವಡಿ ಒಟ್ಟಿಗೆ, ಅದೇ ರೀತಿ ಕಿಶೋರ್ ಒಟ್ಟಿಗೆ, ಇವರೆಲ್ಲರೊಟ್ಟಿಗೆ ಆ ವ್ಯಕ್ತಿ ಸಂಪರ್ಕದಲ್ಲಿದ್ದರು, ಸಂಚು ರೂಪೀಕರಣದಲ್ಲಿ ಭಾಗವಹಿಸಿದ್ದಾರೆ ಅಂತ ನಮಗೆ ತನಿಖೆಯಲ್ಲಿ ತಿಳಿದು ಬಂದಿದೆ.